ವೀಣಾ ಅತ್ತೆ ಅತ್ತೆ ವೀಣಾ ಏನಾಯ್ತಮ್ಮ? ಅಲ್ಲ ಫೋನಲ್ಲೂ ಹೀಗೆ ಅಳ್ತಾ ಅರ್ಧಂಬರ್ಧ ಮಾತಾಡಿ ಫೋನ್ ಇಟ್ಬಿಟ್ಟೆ. ಈಗ ನೋಡಿದ್ರೆ ಅಳ್ತಾ ಕೂತಿದ್ಯಲ್ಲ, ಏನಾಯಿತು? ನಾವು ಗಾಬರಿಯಿಂದ ಇಲ್ಲಿಗೆ ಓಡ್ ಬಂದ್ವಿ. ಮಾವ ಅತ್ತೆ, ಅದು ಈ ಸೈಟಿಂದ ನಿಜವಾದ ಓನರು ವೀರೇಂದ್ರ ಅವ್ರು ಬಂದಿದ್ರು. ಅವ್ರು ಬಂದವರು ಈ ಮನೇನ, ಈ ಜಾಗನ ನಿಮಗೆ ಬಿಟ್ಕೊಡೋಕ್ಕಾಗಲ್ಲ. ಮನೆ ಕಟ್ಟೋದಕ್ಕೆ ಮುಂಚೆ ಒಂದ್ಸಲ ಅಲ್ಲ 100 ಸಾರಿ ಕ್ರಾಸ್ ಚೆಕ್ ಮಾಡಿ ಮನೆ ಕಟ್ಟಬೇಕು. ತುಂಬ ಕಷ್ಟಪಟ್ಟು ಮನೆ ಕಟ್ಟಿದ್ದೀನಿ ಸರ್. ನನ್ನ ಹೆಂಡತಿ ಇದ್ದಾಳೆ, ಮಗ ಇದ್ದಾನೆ. ನೀವೇ ಏನು ಮಾಡಬೇಕು ಅಂತ ಹೇಳಿ ಸರ್. ಏನೇನ್ರಿ ಮಾಡೋದು? ನನಗೆ ಮನೇನ ಬಿಟ್ಕೊಡ್ಬೇಕು. ಹೀಗಾಗೋಯ್ತಮ್ಮ? ಹೌದು ಮಾವ, ಈಗ ಈ ಮನೇನ ಹೇಗೆ ಉಳಿಸ್ಕೊಳ್ಳೋದು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆ ವೀರೇಂದ್ರ ಅವರು ಬಂದು ನಿಮ್ಮ ತಂದೆ ತಾಯಿನ ಕರೆಸಿ ಅವ್ರ ಹತ್ರನೇ ಮಾತಾಡ್ತೀವಿ ಅಂತ ನಿಮ್ಮ ಮಗನಿಗೆ ಹೇಳ್ಬಿಟ್ಟು ಹೋದ್ರು. ಅಲ್ಲಮ್ಮ, ಈ ವಿಷಯನ ನೀನು ಆಗ್ಲೇ ನಿಮ್ಮ ಅತ್ತೆ ಜೊತೆ ಫೋನಲ್ಲಿ ಮಾತಾಡುವಾಗ ಹೇಳಿದ್ರೆ ನಾವು ಬರಲ್ಲ ಅಂತಿದ್ವಾ? ಹೇಗೆ ಹೇಳಿ ಮಾವ, ನಿಮಗೆ ಮೋಸ ಮಾಡಿಬಿಟ್ಟು ಈ ಮನೆನ ಕಟ್ಸಿದ್ರು. ಕಟ್ಸಿದ ಮೇಲಾದರೂ ನಿಮ್ಮಿಬ್ಬರನ್ನ ತಂದು ಜೊತೆನಲ್ಲಿ ಇಟ್ಕೊಂಡ್ರಾ? ಇಲ್ಲ, ಎಲ್ಲಾದರೂ ಹೇಗಾದರೂ ಬದುಕು ಮಾಡ್ಕೊಳ್ಳಿ ಅಂತ ನಿಮ್ಮಿಬ್ಬರನ್ನ ಹಾಗೆ ಬಿಟ್ಬಿಟ್ರು. ಒಂದಿನಾದ್ರೂ ಕರೆದು ತಂದೆ ತಾಯಿ ಅಂತ ನಿಮ್ಗೊಂದು ಊಟ ಹಾಕಿದಾರ ಅವರು? ಹೀಗೆಲ್ಲ ನಡ್ಕೊಂಡಿರೋವಾಗ ನಾನು ಬಂದು ಯಾವ ಮುಖ ಇಟ್ಕೊಂಡು ಹೀಗೆಲ್ಲ ಆಯ್ತು ಅಂತ ಹೇಳಿ ಮಾವ? ನಾನು ಹೇಳಿದ್ರೆ ನೀವು ಸಹಾಯ ಮಾಡ್ತೀರಾ ಅಂತ ನನಗೆ ಖಂಡಿತ ಗೊತ್ತು. ಅದು ಎಷ್ಟು ಸಲ ಅಂತ ಸೋತು ನಿಮ್ಮ ಮುಂದೆ ಬಂದು ನಿಂತ್ಕೊಳ್ಳಿ ಮಾವ. ಹಾಗಂತ ಕಷ್ಟದಲ್ಲೇ ಕೈ ತೊಳ್ಕೋಬೇಕು ಅಂತಿದ್ದೀನಮ್ಮ. ಅಲ್ಲಮ್ಮ, ಅವನಿಗೇನೋ ಬುದ್ಧಿ ಇಲ್ಲ, ಮಾತಾಡ್ತಾನೆ ಮಾಡ್ತಾನೆ ಅಂತ ತಂದೆ ತಾಯಿಯಾಗಿ ನಾವು ಇದೆಲ್ಲ ಗೊತ್ತಿದ್ದು ಸುಮ್ಮನೆ ಇರೋಕ್ಕಾಗತ್ತಾ? ಹೌದಮ್ಮ ವೀಣಾ, ನಾವು ಹಳೇದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಂಡು ದ್ವೇಷ ಸಾಧಿಸುವಂಥವ್ರಲ್ಲ. ಮಕ್ಕಳು ಕಷ್ಟದಲ್ಲಿರುವಾಗ ತಂದೆ ತಾಯಿ ಆದವರು ಸಹಾಯ ಮಾಡ್ಬೇಕಂತ ನಮ್ಮ ಕರ್ತವ್ಯ, ಅದನ್ನು ಮಾಡ್ತಾ ಇದ್ದೀವಿ. ನಮ್ಮ ಕಷ್ಟಕ್ಕೆ ಆ ಭಗವಂತ ಆಗ್ತಾನೇನೋ ನಂಬಿಕೆ ಅಷ್ಟೇ. ಮಾವ, ನಿಮ್ಮ ಈ ಗುಣನೇ ಮಾವ ಎಂಥ ಕಷ್ಟದಲ್ಲೂ ನಿಮ್ಮನ್ನು ಕಾಪಾಡ್ತಾ ಇರೋದು. ಆದರೆ ನಿಮ್ಮ ಮಕ್ಕಳಿಗೆ ಇದೆಲ್ಲ ಯಾಕೆ ಅರ್ಥ ಆಗೋದಿಲ್ವೋ ನಂಗಂತೂ ಗೊತ್ತಿಲ್ಲ. ನೋಡಮ್ಮ, ಎಲ್ಲದಕ್ಕೂ ಒಂದು ಕಾಲ ಅಂತ ಬರುತ್ತೆ. ಆಗ ಅವರು ಮಾಡಿರೋ ತಪ್ಪು ಏನು ಅಂತ ಅವ್ರಿಗೆ ಅರಿವಾಗುತ್ತೆ. ನಾವು ಕಾಯ್ಬೇಕಷ್ಟೆ. ನೋಡು, ಹಳೇದನ್ನೆಲ್ಲ ಕೆದಕೊಂಡು ಕಾಲಹರಣ ಮಾಡೋ ಸಮಯ ಅಲ್ಲ. ಈಗ ಬಂದಿರೋ ಸಮಸ್ಯೆನ ಹೇಗೆ ಎದುರಿಸ್ಬೇಕು ಅಂತ ಯೋಚನೆ ಮಾಡೋಣ. ಎಲ್ಲೋ ಒಂದು ಮನೆಯಲ್ಲಿ ಹೆಣ್ಣು ನಗ್ತಾ ಇದ್ರೆ ಆ ಮನೆ ಬೃಂದಾವನದ ಥರ ಇರುತ್ತಂತೆ. ಅದಕ್ಕೆ ದೊಡ್ಡವರು ಹೇಳ್ತಾರೆ, ಹೆಣ್ಣನ್ನು ಎಲ್ಲಿ ಪೂಜಿಸ್ತಾರೋ ಅಲ್ಲಿ ದೇವತೆಗಳು ನೆಲೆಸಿರ್ತಾರೆ ಅಂತ. ನನಗೆ ದೇವರ ಮೇಲೆ ಒಂದು ನೋಡಿ ನಂಬಿಕೆ ಇಲ್ಲ ಶಾಂತಮ್ಮ. ನಿಜವಾಗ್ಲೂ ದೇವರು ಅಂತ ಇದ್ದಿದ್ರೆ ನನ್ನ ಮತ್ತೆ ಚಿನ್ನು ಮರಿನ ದೂರ ಆಗೋದು ಬಿಡ್ತಿರ್ಲಿಲ್ಲ. ನಾನು ಮನಸ್ಫೂರ್ತಿಯಾಗಿ ಅವ್ರನ್ನ ಪ್ರೀತಿ ಮಾಡ್ತಿದ್ದೆ ಅಂತ ಅವನಿಗೆ ಗೊತ್ತಿತ್ತು ಅಲ್ವಾ? ಅವರೇ ನನ್ನ ಜೀವ ಅಂತ ಗೊತ್ತಿತ್ತು. ನಾನು ಅವ್ರನ್ನ ಪ್ರೀತಿ ಮಾಡ್ತಿದ್ದಿದ್ದು ನಿಜ, ಈಗ ಮಾಡ್ತಿರೋದು ನಿಜ. ಮುಂದೆ ಒಂದಿನ ನನ್ನ ಅಸ್ತಿತ್ವ ಇಲ್ಲ ಅಂದಾಗಲೂ ನಿಜ ಅಂತ ಪ್ರೀತಿ ಮಾಡ್ತಾನೆ ಇರ್ತಾನೆ. ಹಾಗಿದ್ರೂ ನಮ್ಮಿಬ್ಬರನ್ನು ದೂರ ಮಾಡಿದ್ದಾನೆ ಅಂತಂದರೆ ಆ ದೇವರಿದ್ದಾನೆ ಅಂತ ನಾನು ಹೇಗೆ ನಂಬಲಿ ಹೇಳಿ? ಅಲ್ಲ ಜಯಂತ್, ನಾವು ಮಾಡಿರೋ ತಪ್ಪಿಗೆ ದೇವ್ರನ್ನ ದೂಷಿಸೋದು ತಪ್ಪಲ್ವಾ? ಅಂದರೆ ನಾನು ಮಾಡಿ ತಪ್ಪು ಅಂತ ಹೇಳ್ತಾ ಇದ್ದೀರಾ? ಅಯ್ಯೋ, ನಾನು ಹಾಗೆ ಹೇಳ್ತಿಲ್ಲ. ಅದು ನೀವು ಹೇಳ್ತಿರೋದು ಒಂದು ರೀತಿಲಿ ಸರಿ ಶಾಂತಮ್ಮ. ನಾನು ಮಾಡಿದ್ದು ತಪ್ಪೆ. ನಾನು ಚಿನ್ನು ಮರಿನ ಪ್ರೀತಿ ಮಾಡೋ ಹುಚ್ಚಿನಲ್ಲಿ ಜಗತ್ತಿನಿಂದ ಅವ್ರನ್ನ ರಕ್ಷಿಸಬೇಕು ಅನ್ನೋ ಭರದಲ್ಲಿ ತುಂಬ ಒಂಟಿ ಮಾಡಿಬಿಟ್ಟೆ. ಅದು ಯಾಕೆ ಪ್ರೀತಿಸ್ಬಿಟ್ಟೆ ಶಾಂತಮ್ಮ? ನನ್ನ ಪ್ರೀತಿನೇ ನನಗೆ ಮುಳ್ಳಾಗತ್ತೆ ಅಂತ ನನಗೆ ಊಹೆನೂ ಇರಲಿಲ್ಲ. ಆದರೆ ಈ ಸಲ ಹಾಗೆ ಮಾಡೋದಿಲ್ಲ ಶಾಂತಮ್ಮ. ಈ ಸಲ ನನ್ನ ಚಿನ್ನು ಮರಿ ಸ್ವಚ್ಛಂದವಾಗಿ ಎಲ್ಲಿ ಬೇಕೋ ಯಾವಾಗ ಬೇಕೋ ಹಾರಕ್ ಬಿಡ್ತೀನಿ. ಆಕಾಶದಲ್ಲಿ ಅವ್ರು ಹಾರ್ತಾ ಇದ್ರೆ ಅವ್ರ ರೆಕ್ಕೆಗಳ ಕೆಳಗಿರೋ ಗಾಳಿ ಹಾಕಿ ನನ್ನ ಜೀವನ ಮಾಡಿಬಿಡ್ತೀನಿ ಶಾಂತಮ್ಮ. ನನಗಷ್ಟು ಸಾಕು. ಸರಿನಪ್ಪ, ನಿನಗೆ ಹೇಗೆ ಅನಿಸುತ್ತೋ ಹಾಗೆ ಮಾಡು.
ಪುಟ, ಏನ್ ನಿನ್ನ ಹೆಸರು? ಖುಷಿ. ಹಾ, ಖುಷಿ. ಖುಷಿ ಪುಟ್ಟ, ನಾನಿವಾಗ ನಿನಗೆ ಏನು ಪ್ರಶ್ನೆ ಕೇಳ್ತೀನೋ ಆ ಪ್ರಶ್ನೆಗಳಿಗೆ ನೀನು ಯೋಚನೆ ಮಾಡಿ ಸರಿಯಾದ ಉತ್ತರ ಹೇಳಬೇಕು. ಹೇಳ್ತೀಯಾ? ಅಲ್ಲಿ ನಿಂತಿದ್ದಾರಲ್ಲ ಅವ್ರು ನಿನಗೆ ಹೊಡಿತಾ ಇದ್ರಾ, ಬೈತಾ ಇದ್ರಾ, ಹಿಂಸೆ ಕೊಡ್ತಾ ಇದ್ರಾ, ಏನು ಮಾಡ್ತಾ ಇದ್ರು ಅಂತ ನಿನಗೆ ಹೇಳಬೇಕು. ನಮ್ಮಪ್ಪ ಏನು ಮಾಡಿಲ್ಲ, ಅವ್ರು ತುಂಬಾ ಒಳ್ಳೆಯವರು.